स्वागत है आपका बी न्यूज नेशन में। मैं हूं आबिद हुसैन शेख। बीजापुर में 13 जनवरी सर्वधर्म विवाह का आयोजन। ऐतिहासिक नगर बीजापुर में सद्भावना और सेकुलरिज्म की बुनियाद पर नए रिश्तों को मजबूत करने के मकसद से जवली सोशल ग्रुप एसोसिएशन की ओर से 13 जनवरी 2019 अंजुमन डिग्री कॉलेज मैदान में सर्वधर्म शादियों का आयोजन किया जाएगा। इसकी जानकारी आज एक प्रेस मीट में जवली ग्रुप के अध्यक्ष यासीन जवली ने बताया कि अब तक 41 जोड़ों ने नाम दर्ज किया है। 200 जोड़ों तक निशाने के तहत रजिस्ट्रेशन किए जा रहे हैं। दुल्हा दुल्हन को जरूरी कागजात देने होंगे, जिसकी बाकायदा सब रजिस्ट्रार से जांच होगी। हर धर्म के मुताबिक शादी में जरूरी सामान का जवली सोशल ग्रुप बेड़ा उठाते हुए मुफ्त बड़े धूमधाम से बारातियों की मेहमान नवाजी के साथ मानवता की खिदमत, समाज सेवा के मकसद और सूखे से जूझ रहे बीजापुर जिले के गरीब और जरूरतमंदों के लिए जवली ग्रुप की तरफ से एक तोहफा बताया यासीन ने। इस सर्वधर्म विवाह समारंभ में तमाम धार्मिक गुरुओं के अलावा श्री रामलू कई सियासी समाजी रहनुमा इस मंच पर विराजमान होंगे। इसकी अधिक जानकारी और विवाह रजिस्ट्रेशन करवाने के लिए इन नंबरों पर संपर्क करें 7892092220 81238852। इनका पता मनगोली रोड अली मस्जिद बीजापुर। ಇವತ್ತು ಬಂದಿರಿ ಎಲ್ಲರಿಗೂ ನಿಮ್ಗೆ ಧನ್ಯವಾದಗಳು। ನಮ್ಮ ಯಾಶಿನ್ ಸೋಷಲ್ ಗ್ರೂಪ್ ವತಿಯಿಂದ ಇದು ನಮ್ಮ ಯಾಶಿನ್ ಸೋಷಲ್ ಗ್ರೂಪ್ ಅಧ್ಯಕ್ಷರಾದ ಯಾಶಿನ್ ಜೋಳಿ ಅವರು ಮುಂದಿದ್ದು ಲಗ್ನ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳಿದರು। ಜವಳಿ ಸೋಷಲ್ ಗ್ರೂಪ್ ಅಸೋಸಿಯೇಷನ್ನಿಂದ ಬಿಜಾಪುರ ನಗರದ ಜಿಲ್ಲಾದಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ಜನವರಿ 13, 2019ರಲ್ಲಿ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಾಗಿದೆ। ಇದು ಸಾಮೂಹಿಕ ಸರ್ವಧರ್ಮ ವಿವಾಹ ಮಾಡಿಸಬೇಕು ಅಂಥೇಳಿ ನಾವು ಬಿಜಾಪುರ ಜಿಲ್ಲಾ ಬರಗಾಲದಿಂದ ರೈತರು ಬಡವರಿಗೆ ತೊಂದರೆ ಆಗಿರೋದ್ರಿಂದ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು, ಯಾರಿಗೆ ಬಡವರಿಗೆ ಏನೋ ಒಂದು ಹೆಲ್ಪ್ ಆಗೋವಂಥ ಕೆಲಸ ಮಾಡಬೇಕು ಅಂದರೆ ಅದು ನಮ್ಮ ಕೈಲಿಂದ ಏನೋ ಒಂದು ಸಣ್ಣ ಹೆಲ್ಪ್ ಆಗುತ್ತೆ ಅಂಥೇಳಿ ತಿಳ್ಕೊಂಡು ಏನು ಮಾಡಬೇಕಂತ ಹೇಳಿದರೆ ಸರ್ವಧರ್ಮ ಸಾಮೂಹಿಕ ವಿವಾಹ ಮಾಡಿ ಒಂದು ಬಡವರಿಗೆ ಸಣ್ಣದು ಸಹಾಯ ಮಾಡಬೇಕಂತೇಳಿ ಯೋಚನೆ ಮಾಡಿ ಬಿಜಾಪುರ ನಗರದಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ನಡೆಸಲಾಗಿದೆ। ತಮ್ಮ ಎಲ್ಲ ಪತ್ರಿಕೆ ಬಾಂಧವರಿಗೆ, ಎಲ್ಲ ಮೀಡಿಯಾದವ್ರಿಗೆ ಇಲ್ಲಿ ಕರೆದು ಇದೆಲ್ಲ ವಿಷಯ ಹೇಳಬೇಕು ಏನಂತಂದರೆ ಎಲ್ಲ ನಮ್ಮ ಜಿಲ್ಲಾ ಜನರಿಗೆ ಸರ್ವಧರ್ಮ ಸಾಮೂಹಿಕ ವಿವಾಹದ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು, ತಮ್ಮದಿಂದ ನಮಗೊಂದು ಸಹಾಯ ಆಗಬೇಕು। ತಮ್ಮ ಸುದ್ದಿ ಎಲ್ಲ ಬಡವರಿಗೆ, ರೈತರಿಗೆ ಎಲ್ಲರಿಗೆ ಹೋಗಿ ತಲುಪಿಸಿದರೆ ನಿಮ್ಮ ಮಾಧ್ಯಮದಿಂದ ಅವರಿಗೆಲ್ಲ ಸುದ್ದಿ ಮುಟ್ಟಿದರೆ ಅವರಿಗೆ ನಮ್ಮಿಂದ ಒಂದು ಸಹಾಯ ಆಗುತ್ತೆ ಅಂಥೇಳಿ ತಿಳ್ಕೊಂಡು ತಮ್ಮೆಲ್ಲ ಪತ್ರಿಕೆ ಬಾಂಧವರಿಗೆ, ಟಿ ವಿದವರಿಗೆ ಎಲ್ಲರಿಗೆ ಕರೆದು ಈ ಪ್ರೆಸ್ ಮಾಡಬೇಕಂತೇಳಿ ಹೇಳಿ ಪ್ರೆಸ್ ಮೀಟ್ ಮಾಡಿದ್ದು। ಇದು ಇವಾಗ ಸರ ಜೋಡಿ ರಿಜಿಸ್ಟರ್ ಆಗಿದ್ದು 41 ಜೋಡಿ ಬುಕ್ಕಿಂಗ್ ಆಗಿದೆ, ರಿಜಿಸ್ಟರ್ ಆಗಿದೆ 41 ಜೋಡಿ ರಿಜಿಸ್ಟರ್ ಆಗಿದೆ। 200 ಟಾರ್ಗೆಟ್ ಇಟ್ಕೊಂಡು ಇದೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಪ್ರಾರಂಭ ಮಾಡ್ತಾ ಇದ್ದೀವಿ ನಿಮ್ಮ ಜೊತೆಯಲ್ಲಿ। ಹಾಂ ಸರ್, ಹೆಚ್ಚಿಗೆ ನೋಡೋಣ ಅದನ್ನು ಮಾಡ್ತೀವಿ, ಭಾಳ ಸಂತೋಷದಿಂದ ಮಾಡ್ತೀವಿ ಎಲ್ಲ ನೀವು ಕೇಳಿದಂಗೆ ಆಗಲಿ ಸರ್। ಏನು ಸರ್, ಅದು ಬಾಲ್ಯ ವಿವಾಹದ ಬಗ್ಗೆ ಅದು ಏನೋ ಲೀಗಲ್ ಏನೋ ಡಾಕ್ಯುಮೆಂಟ್ಸ್ ಇರುತ್ತೆ, ಆ ಡಾಕ್ಯುಮೆಂಟ್ಸ್ ತಂದು ಕೊಟ್ಟಿದ್ದ ಬಳಕೆ ಅದು ಎಲ್ಲ ರಿಜಿಸ್ಟರ್ ಆಗುತ್ತೆ। ಒಂದು 8 ದಿವಸ ಮುಂಚೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಅದೆಲ್ಲ ವೆರಿಫೈಗೆ ಡಾಕ್ಯುಮೆಂಟ್ಸ್ ಕಳಿಸಿರ್ತೀವಿ ನಾವು। ಅದರಲ್ಲಿ ಬಾಲ್ಯ ವಿವಾಹದ ಬಗ್ಗೆ ಏಜಲ್ಲಿ ಏನೋ ತೊಂದರೆ ಇತ್ತಂದ್ರೆ ಅವ್ರು ರಿಸಲ್ಟ್ ಮಾಡ್ತಾರೆ। ಹಾಂ ಸರ್, ವೆರಿಫಿಕೇಶನ್ ಮಾಡ್ತೀವಿ, ಆಧಾರ್ ಕಾರ್ಡ್ ಆಗಲಿ, ಫುಲ್ ಡಾಕ್ಯುಮೆಂಟ್ಸ್ ಆಗಲಿ, ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್, ಒಂದು ವೇಳೆ ಅವ್ರು ಸಾಲಿ ಕಲ್ತಿಲಿಕ್ಕಂದ್ರೆ ಅವರು ಊರ ಮಂದಿ ಇರ್ತಾರೆ, ಅವ್ರ ಸಂಬಂಧಿಕರು ಯಾರ ಕಡೆಯಿಂದ ಒಂದು ಮಾಹಿತಿ ತಗೋತೀವಿ। ಅಟ್ಲೀಸ್ಟ್ ಫೈನಲಿ ಅವರು ಒಂದು ಮೆಡಿಕಲ್ ಸರ್ಟಿಫಿಕೇಟ್ ವೆರಿಫಿಕೇಶನ್ ಕ್ಲಿಯರ್ ಆಗಿ ಮಾಡಿ ಬಾಲ್ಯ ವಿವಾಹ ತಡೆ ಮಾಡುವಂತ ಒಂದು ವ್ಯವಸ್ಥೆನ ಮಾಡ್ತೀವಿ। ಇದು ತಾಳಿ ಆಗಲಿ, ಮದುವೆದ ಹುಡುಗರು ಬಟ್ಟೆ ಎಲ್ಲ ಅದನ್ನು ನಾವು ಪೂರೈಸ್ತೀವಿ। ವಧುವರರಿಗೆ ನಾವು ಒಂದು ಸೆಟ್ ತಾಳಿ, ಒಂದು ಜೊತೆ ಬಟ್ಟೆ ಹಾಗೂ ಅವ್ರಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ। ಮತ್ತು ಮೇಲಾಗಿ ಅವ್ರು ಎಷ್ಟೇ ಜನರಿಗೆ ತೊಗೊಂಡು ಬಂದ್ರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ। ಊಟದ ವ್ಯವಸ್ಥೆ ಇಟ್ಕೊಂಡು ಶಾಮಿಯಾನ ಎಲ್ಲ
ಕರೆಕ್ಟಾಗಿ ಅವ್ರಿಗೆ ತಲುಪೋ ಥರ ಒಂದು ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ನಮಗೆ ನಿಮ್ಮ ಎಲ್ಲರ ಸಹಾಯ ಸಹಕಾರ ಭಾಳ ಬೇಕಾಗಿದೆ. ಯಾಕಂತಂದರೆ ಮೀಡಿಯಾ ಇಸ್ ದ ಬೆಸ್ಟ್ ಸೋರ್ಸ್ ಟು ರೀಚ್ ಎವ್ರಿವೇರ್. ನೀವು ಎಲ್ಲ ಕಡೆ ಮುಟ್ಟುವಂಥ ಒಂದು ವ್ಯವಸ್ಥೆ ಅಂತಂದರೆ ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಇದು ಮೀಡಿಯಾ ಇರ್ಬೋದು, ಪ್ರಿಂಟಿಂಗ್ ಮೀಡಿಯಾ ಇದೆ. ಅದಕ್ಕಾಗಿ ತಾವೆಲ್ಲರೂ ನಮ್ಮನ್ನು ಸಹಕರಿಸಿ ಇದು ಒಂದು ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಕಾರ್ಯಕ್ರಮ ಇರೋದರಿಂದ ಇದರಲ್ಲಿ ಪ್ರತಿಯೊಂದು ಸಮಾಜದವರು ಹಾಗೂ ಪ್ರತಿಯೊಂದು ಬಳಗದವರು ಇದರಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನು ಈ ಪ್ರೆಸ್ ಮೀಟ್ ಮುಖಾಂತರ ನಾವು ಮಾಡ್ತಾ ಇದ್ವಿ. ಮತ್ತು ಮೇಲಾಗಿ ನಿಮ್ಗೆ ಕೊಡುವಂಥ ಪ್ರೆಸ್ ನೋಟಲ್ಲಿ ನಾವು ದರ್ಗಾ ಹಾಶಿಂ ಪೀರ್ ಸಾಹೇಬ್ ಅವ್ರದ್ದು ಒಂದು ಹೆಸರು, ಗುರುಗಳದ್ದು, ಮತ್ತು ಮೇಲಾಗಿ ನಮ್ಮ ಇವರು ಕೂಡಲ್ ಸಂಗಮ ಶ್ರೀಗಳ ಒಂದು ಹೆಸರನ್ನು ಸೇರ್ಪಡೆ ಮಾಡಿದ್ದೀವಿ. ಇದು ತೋರಿಸ್ಕೊಡ್ತಾ ಇದ್ದೇವೆ. ಇದು ಒಂದು ಭಾವೈಕ್ಯತೆಯ ಒಂದು ಸಂಗತಿ, ಒಂದು ಸಂದೇಶ. ಯಾಕಂತಂದರೆ ಇತ್ತೀಚಿನ ಕಾಲದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕದಲ್ಲೇ ಬರಗಾಲದ ಒಂದು ಪರಿಸ್ಥಿತಿ ಇರೋದ್ರಿಂದ ರೈತರು ಸಾಕಷ್ಟು ಅಡೆತಡೆಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅಂಥ ಬಡ ರೈತರಿಗೆ ಒಂದು ಸಹಾಯ ಮಾಡೋ ಒಂದು ಉದ್ದೇಶದಿಂದ ಇದು ಜವಳಿ ಅಸೋಸಿಯೇಷನ್ ದವರು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಜವಳಿ ಸೋಷಿಯಲ್ ಗ್ರೂಪ್ ವತಿಯಿಂದ ಮಾಡ್ತಾ ಇದ್ದಾರೆ. ಸಂಪೂರ್ಣ ಇಲ್ಲ ಸರ್, ಯಾರ ಹತ್ರ ಇದು ಇಲ್ಲ. ನಮ್ಮದು ಜವಳಿ ಸೋಷಿಯಲ್ ಗ್ರೂಪ್ದಿಂದ ಒಟ್ಟು ಖರ್ಚೆಲ್ಲ ಜವಳಿ ಸೋಷಿಯಲ್ ಗ್ರೂಪ್ ವತಿಯಿಂದ ಮಾಡ್ತಾ ಇದ್ದೀವಿ. ಅದು ಮುಂದೆ ಏನೋ ಇತ್ತಂತಂದರೆ ಅದು ಯಾರೋ ಏನೋ ಎಲ್ಲ ಇದು ಯಾವುದೇ ಪಕ್ಷದಿಂದಿಲ್ಲ, ಯಾವುದೇ ಧರ್ಮದಿಂದಿಲ್ಲ, ಎಲ್ಲ ಸರ್ವಧರ್ಮ ಇದೆ, ಎಲ್ಲ ಪಕ್ಷದವರು ಇದ್ದಾರೆ. ಅದು ಬಡವರಿಗೆ ಯಾರ್ಯಾರು ಏನೇನು ಅನುಕೂಲ ಮಾಡಿದಂಥ ಒಳ್ಳೆ ಕೆಲಸ ಮಾಡಬೇಕಂತೇಳಿ ಯಾರ್ಯಾರ ತಲೆಯಲ್ಲಿ ಏನೇನು ಬರುತ್ತೆ ಅವರ ಹೆಲ್ಪ್ ನಮಗೆ ಬಂದು ಭೇಟಿ ಆಗ್ತಾರೆ. ಆದರೆ ನಾವು ಯಾರು ಬಂದು ಭೇಟಿ ಆದ್ರೂ ಇದು ಕೆಲಸವನ್ನು ಮಾಡಬೇಕು, ಯಾರು ಬಂದು ಭೇಟಿ ಆಗಿಲ್ಲ ಅಂದ್ರೂ ನಾವು ಈ ಕೆಲಸ ಮಾಡಬೇಕು. ಇಲ್ಲ ಸರ್, ಯಾರು ಬಂದು ಬೆನ್ನದೂ ನಮಗೆ ಇದು ಮಾಡಿಲ್ಲ. ಅವ್ರು ಇಲ್ಲ ಸರ್, ಈ ಎದರ ಸಂಬಂಧ ಸರ್, ಯಾರು ಬಂದು ಭೇಟಿ ಆಗಿಲ್ಲ ಅಂತ ಹೇಳಿದ್ರೆ ಎದರ ಸಂಬಂಧ ಹೌದು ಸರ್. ಇಲ್ಲ ಸರ್, ನಾನು ಸ್ವಾಭಿಮಾನಿ ಶ್ರೀರಾಮುಲವ್ರ ಅಭಿಮಾನಿ ಸರ್. ಅದು ಏನು ಪಕ್ಷದಿಂದ ಅಂಥೇಳಿ ಇಲ್ಲ, ಯಾಕಂದ್ರೆ ಅವ್ರು ನಾನು ಅಭಿಮಾನಿ. ಪರ್ಸನಲ್ ಅವರಿಗೆ ನಾನು ಇವಾಗ ಅವ್ರ ಅಭಿಮಾನಿ ಆದ ಅನ್ಕೊಳಕ್ಕೆ ಹೌದು ಸರ್. ಇರ್ಲಿ ಸರ್, ನಾವು ಹೇಳ್ಬೇಕಿಲ್ಲ ಸರ್. ನಾನು ಹೇಳ್ಬಿಟ್ಟೆ ಮೊದಲೇ, ಪಕ್ಷಾತೀತ ಹಾಗೂ ಜಾತ್ಯತೀತವಾದ ಇದು ಒಂದು ಇವೆಂಟ್ ಇದೆ ಅಂತ. ಇದು ಪಕ್ಷಕ್ಕೇನು ಸಂಬಂಧ ಇಲ್ಲ. ಅವರು ಶ್ರೀರಾಮುಲು ಅವ್ರು ಭಾಳ ದೊಡ್ಡ ಫ್ಯಾನ್ ಇದ್ದಾರೆ. ಅವ್ರದ್ದೊಂದು ಅಸೋಸಿಯೇಷನ್ ಸಾಮಾಜಿಕ ಕಾರ್ಯಕ್ರಮ ಮಾಡಿದ್ದಾರೆ, ಮದುವೆ ಎಲ್ಲ ಮಾಡಿದ್ದಾರೆ. ಇಲ್ಲ ಸರ್, ಮಾಡಿಲ್ಲ. ಅವ್ರ ಪ್ರೇರಣೆಯಿಂದ ಇವರು ಒಂದು ಹೆಸರಲ್ಲಿ ಅವರು ಒಳ್ಳೆಯ ಕೆಲಸದಿಂದ ಅವ್ರ ಜನರಿಗೆ ಈಗ ನೋಡ್ರಿ, ನಮ್ಮ ರಾಜ್ಯದಲ್ಲಿ 55,000 ಸರ್ವಧರ್ಮ ಸಾಮೂಹಿಕವಾಗಿ ಮಾಡಿದವರು ಅದಾರ. ಅವರು ನಮ್ಮ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ, ಅವ್ರು ಮಾಡಿದ್ದಾರೆ. ಇಂಥ ಒಳ್ಳೆಯ ಕೆಲಸಕ್ಕಾಗಿ ಅವರು ಅಭಿಮಾನಿ ನಾವು ಆಗಿದ್ದೀವಿ. ಅದಕ್ಕೋಸ್ಕರ ಅವ್ರದ್ದು ಹೆಸರು ಇದರಲ್ಲಿ ಹಾಕಿದ್ದೀವಿ. ಇನ್ಸ್ಪಿರೇಷನ್ ಆಗಿ ಹೆಸರು ಹಾಕೊಂಡಿದ್ದಾರೆ. ಹ್ಞೂ ಸರ್, ಬರ್ತಾರೆ ಬರ್ತಾರೆ ಸರ್. ಒಂದು 200-200 ಮದುವೆ ಆಯ್ತು ಅಂತಂದ್ರೆ ಒಂದು 60-70 ಜನ ಸೇರ್ಬೋದು ಸರ್. ನೀವು ಎಷ್ಟು ಪಬ್ಲಿಸಿಟಿ ಮಾಡ್ತೀರಿ ಅಷ್ಟು ಜನ ಸೇರ್ತಾರೆ. ನಿಮ್ಮ ಪಬ್ಲಿಸಿಟಿ ಸರ್, ನಮಗೆ ಜೋಡಿಗಳು ರೆಡಿ ಆದಷ್ಟು ಸ್ವಲ್ಪ ಪಬ್ಲಿಸಿಟಿ ಮಾಡಿದ್ರೆ ನಿಮ್ದೊಂದು ಸಹಾಯ ಆಗ್ತೈತೆ ನಮಗೆ. ನಿಮ್ಮದಿಂದ ರೈತರಿಗೆ ಬಡವರಿಗೂ ಸಹಾಯ ಆದಂಗೆ ಆಗ್ತೈತೆ ಸರ್. ಡಿಸೆಂಬರ್ 25 ಸರ್. ಅಂದರೆ ಇದೆಲ್ಲ ವೆರಿಫೈ ಪೇಪರ್ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿದೆ. ಅದು ನೋಡ್ಬೇಕು ಸರ್. ಇನ್ನೊಂದು ಪ್ರೆಸ್ ಮೀಟಲ್ಲಿ ಹೇಳ್ತೀನಿ ಸರ್, ಎಷ್ಟು ಖರ್ಚಾಗುತ್ತೆ, ಎಷ್ಟು ಖರ್ಚಾಗಿದೆ, ಎಷ್ಟು ಜೋಡಿ, ಎಷ್ಟು ಮಂದಿ ರಿಜಿಸ್ಟ್ರೇಷನ್ ಅದೇ ಮಾಡಿರ್ತೀವಿ ಸರ್. ಈ ಜೋಡಿಗಳು ಎಷ್ಟು ರೆಡಿ ಆಗ್ತವೆ, ಇನ್ನೊಂದು ಪ್ರೆಸ್ ಮೀಟ್ ಇರುತ್ತೆ, ಯಾರ್ಯಾರು ಗೆಸ್ಟ್ ಇದ್ದಾರೆ ಅದರಲ್ಲಿ ಹೆಸರೆಲ್ಲ ಡಿಕ್ಲೇರ್ ಆಗಿರುತ್ತೆ. ಈಗ 3 ಹೆಸರು ಕನ್ಫರ್ಮ್ ಆಗಿದೆ. ಅದಕ್ಕೋಸ್ಕರ 3 ಹೆಸರೇ ಡಿಕ್ಲೇರ್ ಮಾಡಿದ್ದೀವಿ. ಇನ್ನೂ ಬರುವ ದಿನಗಳಲ್ಲಿ ಏನೋ ಟೈಮ್, ಇನ್ನೊಂದು 1.5 ತಿಂಗಳ ಟೈಮ್ ಇದೆ. ಯಾರ್ಯಾರ ಹೆಸರು ಕನ್ಫರ್ಮ್ ಆಗುತ್ತೆ, ಏನೇನು ಎಷ್ಟು ಜೋಡಿ ಆಗಿದ್ದಾವೆ, ಎಷ್ಟು ಬಜೆಟ್ ಆಗಿದೆ, ಇದೆಲ್ಲ ಹೇಳ್ತೀವಿ. ಬಟ್ಟೆ ಮತ್ತು ತಾಳೆ. ಹ್ಞೂ ಸರ್. ಮತ್ತು ಕಾಲು ಹ್ಞೂ ಸರ್, ಬಿಜಾಪುರ ಜಿಲ್ಲಾ ಸರ್. ಇಲ್ಲ ಸರ್, ಬೇರೆದವ್ರಿಗೆ ಜಿಲ್ಲಾ ಇಲ್ಲ ಅಂತಂದ್ರೆ ಸರ್, ಬೇರೆ ಜಿಲ್ಲಾದಾಗ ಹೋಗಿ ತಿಳಿಸ್ಲಕ್ಕ ಅವರಿಗೆ ಇದು ಮಾಡ್ಲಕ್ಕ ಅಷ್ಟು ಇದು ಇಲ್ಲ.
ಬಂದ್ರೆ ನಾವು ಮಾಡ್ಕೊತೀವಿ ಸರ್. ಈಗ ಏನಿದೆ ಜಿಲ್ಲಾದಿಂದ ಬಂದು ಗಂಡ ಇಲ್ಲಿಂದ ಹೆಂಡತಿ ಮತ್ತು ಬೇರೆ ಈ ಕಡೆಯಿಂದ ಮಾಡಿದ್ರು ಅವ್ರದ್ದು ಮಾಡ್ಬೋದು ರಿಜಿಸ್ಟ್ರೇಷನ್ ಎಲ್ಲ ಜಿಲ್ಲಾದಿಂದ ಬಂದ್ರೆ ಮಾಡ್ಬೋದು ಸರ್. ಯಾಸಿನ್ ಜೋಳಿ ಸರ್. MH रोजेवाले, अप्सरा बेगम छप्परमन, एक्स ZP प्रेसिडेंट, बसु मडिवाल. ಇದರೊಳಗೆ ಮೊಬೈಲ್ ನಂಬರ್ನೂ ಇದೆ, ಅಡ್ರೆಸ್ನೂ ಇದೆ. ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ನಿಮ್ಮ ಮುಖಾಂತರ ಅಲ್ಲಿ ಮನಗೋಲಿ ಆಕ್ಸಿಸ್ ಬಲ್ಲಿ ಆಫೀಸ್ ಇದೆ, ಆಫೀಸ್ ಮಾಡಿದ್ವಿ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿದ್ದು, ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. ಶ್ರೀಕಂಠ ಬಾಪ್ಪ और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।